ಸರಿಯಾಗಿ ಬುದ್ಧಿ ಕಲಿಸ್ತೇನೋ ನಿನ್ನ ಹೆಂಡ್ತಿಗೆ ಎಲ್ಗೂ ಹೋಗಕ್ಕೆ ಬೇಡ ಅಂತಾನು. ಎಲ್ಲನ ಬಂದರೆ ಯಾರನ್ನ ನಂಬೋದು ಅದು ಇದು ಮಾಡ್ತಾಳೆ. ಅದಕ್ಕೆ ಯಾರ ಮಂತಕ್ಕೆ ಹೋಗಿ ಕೊಡ್ದು ಅಂತ ಹೇಳು ಅವಳನ್ನ. ಬಿಗ್ಗೆ ಗಿಕ್ಕೆ ಎಲ್ಲೂ ಕಳಿಸ್ಬೇಡ. ಬಿಗ್ಗೆ ಗಿಕ್ಕೇನು ನೀನು ಹೆಂಗೆ ಸಂಸಾರ ಮಾಡಿಸ್ತೀಯ ಅಂತ ನೋಡ್ತೀನಿ ಪಾಪ. ಇಲ್ಲ ಅಂದರೆ ಸುಮ್ಮನೆ ಕರ್ಕೊಂಡು ಅಲ್ಲಿಗೆ ಬರೋದು ಕಲಿ. ನಾನು ಅಷ್ಟು ಹಿಂಸೆ ಕೊಡೋದವಳಿಗೆ ತಡ್ಕಂದಲ್ಲೇ ಹೇಳ್ಕೊಂಬಕ್ಕೆ ಯಾರೂ ಇರಬಾರ್ದು ಅವಳಿಗೆ. ಸುಮ್ಮನಿರ್ರಿ, ನೀವು ಮಾತಾಡ್ಸಲ್ಲ, ಇವಾಗ ಅತ್ತೆನೂ ಮಾತಾಡ್ಸಲ್ಲ, ಯಾರೂ ಮಾತಾಡ್ಸಲ್ಲ. ಇವಾಗ ಎಲ್ಲರೂ ಮಾತಾಡಿಸ್ತಿಲ್ಲ ಅಂದರೆ ಆ ನೋವು ಯಾರ ತಾಗ ಹೇಳ್ಕೊಂತಾಳೆ ಅವಳು? ಯಾರ ತಾಗ ಹೇಳ್ಕೊಂತಾಳಮ್ಮ? ಯಾರ ತಾಗ ಹೇಳ್ಕೊಂಬಕ್ಕಾಗಲ್ಲ. ಅದಕ್ಕೇ ನಾನು ಏನು ಮಾಡ್ಬೇಕಂದು ಮಾಡೋಣ ಅಂತೇಳಿ ನಾನು ಡಿಸೈಡ್ ಮಾಡಿದ್ದೀನಿ. ಸುಮ್ಮನೆ ನಾನು ಅವಳಿಗೆ ಬುದ್ಧಿ ಕಲಿಸ್ತೀನಿ. ನೀನೇನು ಮಾಡಿಕೊಡ್ದು ದುಡ್ಕೊಂಡು ಬತ್ತೀಯ ಮನೆಯಾಗೆ ಒಂದು ಲೋಟ ಕಾಪಿ ಸಮೇತನ ಅವಳೇ ನಿನ್ನ ಕೈ ತಂದು ಕೊಡಬೇಕು, ನೀರು ಕೊಟ್ಟು ತುಂಬಕ್ಕೆ ಇಕ್ಬೇಕು. ನೀನೇನು ಮಾಡಿಕೊಡ್ದು ನಿನ್ನ ಕಸ ಗೀಸ ಹೊಡಿಯೋದಾಗಲಿ ಬಿಡ ಅವಳಿಗೆ ಹೆಲ್ಪ್ ಮಾಡೋಣ ಅಂತೇಳಿ ಏನಾರ ಮಾಡೋದಾಗಲಿ ಅದು ಮಾಡಿದ್ವಿ ಅಂದರೆ ಅವಳು ಹಂಗೆ ನಿನ್ನ ಮನೆ ಕೆಲಸದ ಥರ ಬಳಸ್ಕೊಂತಾಳೆ. ಅದಕ್ಕೇ ನೀನು ಹೆಂಗಿರ್ಬೇಕು ಹಂಗಿರ್ಬೇಕು ಪಾಪ. ಹೆಂಗಿರ್ಬೇಕು ಹಂಗಿರ್ಬೇಕು. ಅವಳೆಲ್ಲ ನಿನ್ನ ಸೌಕರ್ಯ ಮಾಡಬೇಕು. ಪ್ರತಿಯೊಂದು ಅವಳು ನಿನಗೆ ಮುಂದಕ್ಕೆ ಮಾಡಿಕ್ಬೇಕು. ಮನೆಯಾಗಿರ್ತಾಳೆ, ಕೆಲಸ ಇರಬೇಕು ಅವಳಿಗೆ. ಇಲ್ಲ ತಿಂಡಿ ಅಡುಗೆ ಎಲ್ಲ ಪ್ರತಿಯೊಂದು ಟೈಮಿಗೆ ಸರಿಯಾಗಿ ಆಗಬೇಕು. ಹಂಗೆ ಮಾಡ್ಬೇಕು ನೀನು ಅಂತ ಹೇಳು. ನೀನು ಏನೇ ಆಗಲಿ ಒಂದು ಲೋಟ ನೀರು ಸಮೇತ ತಗೊಂಡೋಗಿ ಕುಡಿಬೇಡ. ಎಲ್ಲನ ಅವಳೇ ಮಾಡಬೇಕು. ಎಲ್ಲ ಅವಳನ್ನೇ ಬದುಕಿಗೆ ತೀಡಿಸ್ಬೇಕು. ತೀಡಿಸೆಲ್ಲ ಮಾಡಿ ಕೆಲ್ಸಕ್ಕೆ ಹೋಗು ಅಂತ ಹೇಳು ಅಷ್ಟೇ. ಕೆಲ್ಸಕ್ಕೆ ಹೋಗು ಅಂತ ಹೇಳಿ ಕಳಿಸು. ಕೆಲ್ಸಕ್ಕೆ ಹೋದ್ರೇನೆ ಲಂಬಡಿ ಬೊಗ್ಗೋದು ಎಲ್ಲ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗು ನಿನ್ನ ಲೋಡಿ ಮುಂಡೆ ಅಂತ ಹೇಳು. ಹೇಳ್ತೀನಮ್ಮ. ಅವಳು ಕೇಳಲ್ಲ. ಏನು ಮಾಡೋಣ, ನಾನು ಒಂದಿಟ್ಟು ಕೈಲಾದೊಟ್ಟು ಸಹಾಯ ಮಾಡ್ತಿದ್ದೆ. ಇನ್ಮೇಲೆ ಮಾಡಲ್ಲ. ಇನ್ಮೇಲೆ ಮಾಡಲ್ಲಮ್ಮ. ಮಾಡಿ ಕಲಿಸಿರೋದಕ್ಕೆ ಮತ್ತೆ ಅವಳು ನನ್ನ ಸದ್ರ ತಗೊಂಡಿರೋದು. ನಿನ್ನ ಅವಳಿಗೆ ಎಲ್ಪ್ ಮಾಡಲ್ಲ, ಏನೂ ಎಲ್ಪ್ ಮಾಡಲ್ಲ ನಾನು. ಏನು ಎಲ್ಪ್ ಮಾಡಲ್ಲ ನಾನು ಯಾಕೆ ಎಲ್ಪ್ ಮಾಡೋಣ ಹೇಳು? ನಾನೇನು ಎಲ್ಪ್ ಮಾಡಲ್ಲ ಇನ್ಮೇಲಿಂದ. ನನಗೆ ನೋಡು ಒಂದು ಲೋಟ ನೀರು ಕೊಡ್ದಂಗಿರಲಿ, ಕಾಪ್ ಕಾಪಳ ಕೊಡ್ದುಬಿಡ್ತೀನಿ. ನಾನು ಹೆಂಗೆ ಅಧಿಕಾರ ಚಲಾಯಿಸ್ಬೇಕು ಹಂಗೆ ಅಧಿಕಾರ ಚಲಾಯಿಸಿದ್ರೇ ಅವಳು ಬೊಗ್ಗೋದು. ನಾವು ಬಿಡು ಹೋಗ್ಲಿ ಅಂತ ಎಲ್ಲಾದ್ರಾಗ ಒಂದು ಸರ್ಸಿದ್ನಲ್ಲ, ಅದಕ್ಕೇ ನೀನು ಬಿಡು ಒಬ್ಬಳೇ ಮಾಡ್ತಾಳೆ ಅಂತೇಳಿ ಅವಳಿಗೆ ಸಹಾಯ ಮಾಡೋದು, ಹೋಗಿ ತರಕಾರಿ ಅದು ಹಚ್ಕೊಡೋದು. ಯಾವಾಗ ನೀನು ಅವಳಿಗೆ ಒಂದು ಸ್ವಲ್ಪ ಸಹಾಯ ಮಾಡೋದಕ್ಕೆ ನಿಂತ್ಕೊಂಡು ಅದಕ್ಕೆ ಅವಳಿ ರೀತಿ ಮಾಡೋದಕ್ಕೆ ನಿಂತ್ಕೊಂಡು ನೀನೇನು ಮಾಡಿಕೊಡ್ದು ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನನ್ನ ಮಗನೇ. ನಾನು ನಿನಗೂ ಹೇಳ್ತೀನಿ, ನೆಟ್ಟು ಕಾಪ್ರ ಮಾಡಿಸ್ಲಿಲ್ಲ ಅಂದ್ರೆ ನಾನು ನಿನಗೂ ಬೈದು ಬಿಡ್ತೀನಿ. ಯಾರೇ ಆಗಲಿ ನಾನು ಹಿಂಗೆಲ್ಲ ಹೇಳ್ಬಾರ್ದು, ಆದರೂ ಹೇಳ್ತಾ ಇದ್ದೀನಿ. ನಿನಗೆ ಹೇಳಿದ್ರೆ ಮತ್ತೆ ಸಂಸಾರ ನೆಟ್ಟಿಗಿರೋದು. ಇಲ್ಲ ಅಂದರೆ ಅಷ್ಟೇ ಹಾಳಾಗೋಗ್ತಾವೆ. ಒಬ್ಳನ್ನೇ ಇದು ಮಾಡ್ಕೊಂಡು ಅವಳು ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ನಾವು ಅವಳು ಹೇಳಿದ್ಕೆಲ್ಲ ತಲೆ ಎಳ್ಸ್ಕೊಂಡಿದ್ರೆ ನಿನ್ನೂ ಸದ್ರ ತಗೊಂತಾಳೆ ಗಂಡನಾಗಿ. ನಿನ್ನೆ ಬೇಕಾದ್ರೆ ಅವಳು ಮಾಡ್ತಾಳೆ. ನೀನು ಗಂಡನಾಗಿ ಹೆಂಗೆ ಅಧಿಕಾರ ಚಲಾಯಿಸ್ಕೊಂಡು ಹೆಂಗಿರ್ಬೇಕು ಹಂಗೆ ಬಿದ್ದಿರಬೇಕು. ನೀನೇನು ಮಾಡಿಕೊಡ್ದು ಕೆಲಸ ನಾನು ಬಿಂಗೆ ನೀರು ಸಮೇತ ತಗೊಂಡೋಗಿ ಕೊಡಬೇಡ, ಎಲ್ಲ ಅವಳೇ ಮಾಡ್ಕೋಬೇಕು. ನೀನೇನು ಸಹಾಯ ಮಾಡಿಕೊಡ್ದು ನೋಡಿ ಹೇಳಿರ್ತೀನಿ. ಸರಿ ಆಯ್ತು ಬಿಡಮ್ಮ, ಹೇಳಿದ್ಯಲ್ಲ ಇಷ್ಟು. ನಾನು ಇನ್ನು ಮುಂದೆ ನೋಡ್ಕೊಂತೀನಿ ಬಿಡು. ನನಗೆ ಬಿಟ್ಟು ಅಷ್ಟೇ, ಇನ್ನೇನಿದ್ರು ನಾನು ನೋಡ್ಕೊಂತೀನಿ. ನಾನು ಬುದ್ಧಿ ಕಲಿಸ್ನಿ ಅಂತ ಹೇಳಿಲ್ವೇ? ಅದೇ ಮತ್ತೆ ಒಳ್ಳೆ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಮತ್ತೆ ಇಂಥವೇ ಮಾಡಬೇಕು, ಇಂಥವೇ ಹೇಳ್ಕೊಡ್ಬೇಕು. ನಾವೆಷ್ಟು ಒಳ್ಳೆ ಮಾತಿನಾಗೆ ಬಿಡು ನನ್ನ ಮಗ ಸೊಸೆ ಚೆನ್ನಾಗಿರಲಿ ಅಂತ ನಾವೆಷ್ಟು ಒಳ್ಳೆ ತಂದಿಂದ ನಾವು ಹೋಗಿ ಬಿಡು ಚೆನ್ನಾಗಿರ್ಲಿ ಹೇಳು, ಎಲ್ಲ ನಾನು ಬಾಡಿಗೆ ಮನೆ ಮಾಡ್ಕೊಂಡು ಚೆನ್ನಾಗಿರ್ಲಿ ಹೇಳು, ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾವೆಷ್ಟೆಲ್ಲ ಆಸೆ ಇಟ್ಕೊಂಡ್ವಿ, ಎಷ್ಟೆಲ್ಲ ಅಂತರ ಏನೋ ನಾವು ನಿಮ್ಮನ್ನು ನಂಬಿದ್ವಿ. ಆದರೆ ಈ ರೀತಿ ಅವಳು ಬದಲಾಗಲಿಲ್ಲ ಅಂತಂದರೆ ಎಂಥರ್ಗೂ ಬೇಜಾರಾಗುತ್ತೆ. ನನಗೇನೋ ಬೋಲ್ಸಿಟ್ಟು ಬಂದೈತಪ್ಪ ಅವಳ ಮೇಲೆ. ಅವಳಿನ್ನೆಂಥ ದರಿದ್ರದವಳು. ಇಂಥವ್ರು ಯಾರು ಇರಲಿಲ್ಲ ಮನೆಯಾಗ, ನಾವೆಲ್ಲ ಎಷ್ಟು ಚೆನ್ನಾಗಿದ್ವಿ. ಇವಳಿನ್ನೆಂಥ ದರಿದ್ರ ಮುಂಡೆ ಅನ್ನಿಸ್ತೈತೆ ನಿಜವಾಗ್ಲೂ ನನಗೆ. ಊಟ ಸೋಂಬೇರಿ. ಎಲ್ಲೂ ಹೋಗಿ ಕುಡ್ದವಳು ಕಾಲು ತೆಗ್ದು ಆಚೆ ಹೋಗಿ ಕುಡ್ದು. ಎಲ್ಲಾದರೂ ಹೋಗ್ಬಿಟ್ರೆ ಸರಿಯಾಗಿ ಹೋಗ್ಲು ಹೇಳ್ತೀನಿ. ಎಲ್ಲೂ ಹೋಗಿ ಕುಡ್ದು ನೀನು ಅಂತ. ಯಾತ ಮರ್ಸಿತಾ ಹಿಂಗೆ ಹೇಳ್ತಾ ಇದೆಯಾ? ಇವನು ಅವಳಿಗೆಲ್ಲ ಸಹಾಯ ಮಾಡ್ತಾನೆ. ಅದಕ್ಕೇ ನೀನೇನು ಮಾಡಬೇಡ ಕಣೋ. ಗಂಡನಾಗಿ ಗಂಡಸಾಗಿ ನೀನೇನು ಅಧಿಕಾರ ಚಲಾಯಿಸ್ಬೇಕು ಅದನ್ನು ಮಾಡು. ಅವಳು ಎಲ್ಲ ನಿನ್ನ ಸಾಕ್ರಿ ಮಾಡಬೇಕು. ನೀನು ಕೆಲ್ಸಕ್ಕೆ ಹೋಗ್ತೀಯ, ದುಡ್ಕೊಂಬತ್ತೀಯ, ನಿನಗೆ ಮುಂದೆ ಕುಂಬಕ್ಕೆ ಇಕ್ಕಬೇಕು, ನೀರು ಕೊಟ್ಟು ತುಂಬಕ್ಕೆ ಇಕ್ಕಬೇಕು, ಚಾಪೆ ಹಾಕಿ. ನೀನು ಅವನ ಇಟ್ಕವನೇ ಹೋಗಿ ತಿಂಡಿ ಹಾಕೊಂಡು ತಿಂಬೋದು, ಅವನ ಇಟ್ಕವನೇ ಇಟ್ಕೊಂಡು ಉಂಬೋದು ಮಾಡ್ತಾನೆ. ಮತ್ತು ಅವಳು ಕಾಪಿ ಕಾಸ್ಲೇಳು ಇವನು ಮುಂದಕ್ಕೆ ತಂದು ಕೊಡಬೇಕು ಕೈಯಕ್ಕೆ. ಹಂಗಿರಬೇಕು ಇವನು. ಅವಳನ್ನ ಹೆಂಗೆ ಬೀಗ ಇಕ್ಕಬೇಕು. ಇವನು ಇಂಥವೆಲ್ಲ ಯಾವಲ್ಲಿ ಉಜ್ಬಿಟ್ನೋ ಅದಕ್ಕೆ ಅವಳು ಇಂಥವೆಲ್ಲನ ಜಂಬ ಮಾಡೋಕ್ಕೆ ನಿಂತ್ಕೊಂಡ್ಳು. ಅದಕ್ಕೇ ನೀನು ಏನಿದ್ರೂ ಅವಳ ಮೇಲೆ ಅಧಿಕಾರ ಚಲಾಯಿಸ್ಬೇಕು. ಗಂಡನಾಗಿ ಹೆಂಗಿರ್ಬೇಕು ಹಂಗಿರ್ಬೇಕು ನೀನು. ಗಂಡನಾಗ ಹಿಂಗಿರ್ಬೇಕು ಹಂಗಿದ್ರೇ. ಮತ್ತು ಅವಳು ಇಷ್ಟೊಂದು ಜಂಬ ಮಾಡ್ತಾ ಇದ್ದಾಳೆ ಅಂದರೆ ಇಂಥವಕ್ಕೆಲ್ಲ ಸಣ್ಣ ಪುಟ್ಟವಕ್ಕೆಲ್ಲ ಹಿಡ್ದಾಡಿ ಅವಳಿಗೆ ಒಂದಿಷ್ಟು ಬುದ್ಧಿ ಕಲಿಸ್ಬೇಕು. ಯಾವಾಗ ಬಿಡತ್ತಾ ಹೋಗ್ಲಿ ನಾವೇ ಮಾಡ್ಕೊಂಡು ಉಂಬನ ನಾವೇ ಮಾಡೋಣ ಅಂತ ಮಾಡ್ತೀಯಲ್ಲ, ಅದಕ್ಕೇನೆ. ಈಗ ಅವಳು ಯಾತನಾಗಲಿ ನೀನು ಮಾಡು ಸಮರ್ಥ, ನೀನು ಮಾಡು, ಅದು ಮಾಡು ಇದು ಮಾಡು ಅಂತ ಹೇಳ್ತಾಳೆ, ಮಾಡಿಸ್ತಿರ್ತಾಳೆ. ಅದಕ್ಕೇ ನೀನು ಬುದ್ಧಿವಂತಿಕೆಯಿಂದನ
ಅವಳಿಗೆ ಏನು ಹೇಳ್ಬೇಕು ಅದನ್ನ ಹೇಳ್ಬಿಟ್ಟು ಹೆಂಗೆ ಬೇಕಾ ಹಂಗೆ ಬುದ್ಧಿ ಕಲಿಸ್ಬೇಕು. ಇಲ್ಲ ಅಂದರೆ ಬೊಗ್ಗಲ್ಲ ಕಣ ಅವಳು, ಬೊಗ್ಗಲ್ಲ ಅವಳು, ಯಾವುದೇ ಕಾರಣಕ್ಕೂ ಬೊಗ್ಗಲ್ಲ. ನೀವು ಯಾರು ಮಾತಾಡಿಸ್ಬೇಡ್ರಿ, ನಾನು ಬುದ್ಧಿ ಕಲಿಸ್ತೀನಿ. ಹೇಳ್ಕೆಮಕ್ಕೆ ಅವಳಿಗೆ ಯಾರು ಸಿಗಬಾರ್ದು. ಕಷ್ಟ ಸುಖ ಹಂಚ್ಕೆಮಕ್ಕೆ ಅವಳ ಮನಸ್ಸಲ್ಲೇ ಇಟ್ಕೊಂಡು ಕೊರಗಬೇಕು, ಗೊತ್ತಾಗುತ್ತೆ. ಎಲ್ಲರ ಬೆಲೆ ಏನು ಅಂತ ಅವಳಿಗೆ ಗೊತ್ತಾಗಲಿ. ಏನು ಹಂಗೇನೆ ಬಿಡು, ಯಾರು ಮಾತಾಡಿಸ್ಲಿಲ್ಲ ಅಂದರೆ ಏನಂತೆ, ನಾನು ನೀನು ಚೆನ್ನಾಗಿರ್ಬೇಕು ಹಂಗೆ ಹಿಂಗೆ ಅಂತಾಳೆ. ಅವಳು ನನ್ನಂತೂ ಬಿಟ್ಟೋಗಲ್ಲ. ನಾನು ಬಿಟ್ಟೋಗಿ ತುಂಬ ಅನುಭವಿಸಿದ್ದಾಳೆ. ನಾನು ಬಿಟ್ಟೋಗೋದಕ್ಕಂತೂ ಸಾಧ್ಯ ಇಲ್ಲ. ನಾನೆಲ್ಲ ಅವಳಿಗೆ ಬುದ್ಧಿ ಕಲಿಸ್ತೀನಿ ಬಿಡಮ್ಮ. ನೆನ್ನೆ ಹೋಗಿ ಇಟ್ಕೊಂಡು ತೀಡಿದ್ದೀನಿ, 4 ಬಾರಿಸಿದ್ದೀನಿ. ಬಾರ್ಸು ಮುಷ್ಟಿ ನಿಮಗೆ ಕಿತ್ಕೊಂಡು ಹೋಗ್ಬೇಕು, ಹಂಗೆ ಬಾರ್ಸಿ ಹೇಳ್ತೀನಿ. ಥೋ ಏನೇ ಅಂದ್ರು ಒಂಥರ ನನಗೇನೋ ಬೋಲ್ ಬೇಜಾರಾಗ್ತೈತೆ. ಆದರೆ ಇಂಥವೆಲ್ಲ ಹೇಳ್ಕೊಡ್ಬಾರ್ದು ಲಕ್ಷ್ಮಿ ಆಂಟಿ. ಏನು ಮಾಡೋಣ, ನಾವು ನನ್ನ ಮಗ ಸೊಸೆ ಚೆನ್ನಾಗಿರಲಿ ಅಂತೇಳಿ ನಾವು ಎಷ್ಟು ಅನುಸರಿಸ್ಕೊಂಡು ನಾವೆಲ್ಲ ಹೇಳಿದ್ರು ಇಂಥ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳು. ನಾವು ಇವತ್ತು ಮಾಡ್ತಿರೋದು ತಪ್ಪೇನೆ ಇಲ್ಲ ಅಂತಲ್ಲ. ನನ್ನ ಮಗುಗೆ ಹಿಂಗೆ ಹೇಳ್ಕೊಡ್ಬಾರ್ದು, ಚೆನ್ನಾಗಿ ಇಟ್ಕೊಂಡು ಹೋಗಪ್ಪ ಅಂತ ಹೇಳ್ಬೋದು. ನಾವು ಇಷ್ಟು ದಿನ ಅದನ್ನೇ ಹೇಳಿರೋ, ಚೆನ್ನಾಗಿ ಇಟ್ಕೊಂಡು ಹೋಗಪ್ಪ ನಿನ್ನ ಜಯಂತಿ ಜೊತೆಗೆ ಅಂತೇಳಿ. ಆದರೆ ಅವಳು ನನ್ನ ಮಗನ್ನೇ ಆಮೇಲೆ ಅಲ್ಲಿ ಬಿಟ್ಟು ಆಮೇಲೆ ನನ್ನ ಮಗನ್ನೇ ಎತ್ತಲಾಗ ಮಾರಿರಿ ಏನು ಮಾಡ್ತೀಯ? ಹಂಗೆಲ್ಲ ಏನು ಮಾಡೋಕ್ಕಾಗಲ್ಲ. ಅವಳ ಕೈಲೇನು ನಮ್ಮ ಸಮರ್ಥ ದುಡಿತಾನೆ, ಅವನ ಒಳ್ಳೆ ಬುದ್ಧಿ ಐತೆ, ಒಳ್ಳೆ ತಂದೆಯಿಂದ ಇರ್ತಾನೆ. ಅವಳೇನೋ ಮಾಡ್ತಾಳೆ ಅಂತೇಳಿ ನಮ್ಮ ಸಮರ್ಥನ ಹಂಗೆ ಅಂತ ಬಿಡಕ್ಕಾತ್ಲಾಗೆ ಅಲ್ಲ. ಇವನ್ಗೆಲ್ಲ ನಾನು ಹೇಳ್ತಿರೋದು, ಅವಳು ಸದ್ರ ತಗೊಂತಾಳೆ. ಅದಕ್ಕೆ ನೀನು ಹೆಂಗಿರ್ಬೇಕು ಹಂಗಿರ್ಬೇಕು ಕಣೋ. ಒಂದು ಲೋಟ ನೀರು ಇನ್ಮೇಲೆ ತಗೊಂಡೋಗಿ ಕುಡಿಬೇಡ ನೀನು. ಅವಳ್ತ ಒಂದು ಲೋಟ ನೀರು ಸಮೇತ ನೀನೇ ತರಿಸ್ಕೊಂಡು ಕುಡಿಬೇಕು, ಒಂದು ಲೋಟ ಕಾಫಿ ಸಮೇತ ಅವಳೇ ಕಾಸು ಕೊಡಬೇಕು. ನೀನು ಬಿಡು, ಒಂದು ಲೋಟ ಕಾಫಿ ತಾನೇ ನಾನೇ ಮಾಡ್ಕೊಂಡು ಕುಡಿಯೋಣ ಅಂತ ಹೋಗ್ತೀಯ. ಬಿಡು, ಕಸ ಹೊಡಿಯೋಣ, ಅವಳು ನೆಲ ಹೊಡಿಸ್ಕೊಬ್ರಕ್ಕಂತ ಹೇಳಿ ನೀನು ಕಸ ಹೊಡಿತೀಯ. ಬಿಡು ಹೋಗ್ಲಿ, ನಾನು ಸ್ವಲ್ಪ ಇದು ಏನಾದ್ರೂ ಮಾಡೋಣ ಅಂತೇಳಿ ಹೋಗಿ ಸಹಾಯ ಮಾಡೋಕ್ಕೆ ಹೋಗ್ತೀಯ ನೀನು. ಆದರೆ ಅವಳು ಅದನ್ನೇ ಯಾಕೆ ತಗೊಂತಾಳೆ. ಯಾಕೆ ಮಾಡ್ತಾನೆ ನನ್ನ ಗಂಡ, ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ತಾನೇ ನನ್ನ ಗಂಡ ಮಾಡ್ತಾ ಇರೋದು ಅಂತ ಹೇಳಿ ಅವಳು ಸ್ವಲ್ಪನೂ ಅಂದ್ಕೊಳ್ಳಲ್ಲ. ನಿನ್ನ ಮರ್ಯಾದೆ ಕಳಿಬೇಕು ಅಂತಲೇ ನೋಡ್ತಾಳೆ. ಇವತ್ತು ಅವಳು ಮರ್ಯಾದೆ ಹೋದ್ರೂ ನಿನ್ನ ಮರ್ಯಾದೆನೇ ಹೋದಂಗೆ. ನಿನ್ನ ಹತ್ರ ಜಗಳ ಮಾಡ್ಕೊಂಡು ಅವಳು ಏನಾದರೂ ತವ್ರ ಮನೆಗೂ ಎಲ್ಲೂ ಇಲ್ಲೂ ಹೋದರೆ ಅಯ್ಯೋ ಇಂಥವ್ರು ಹೆಂಡ್ತಿ ಅಂತೇಳಿ ನಿನ್ನ ಹೆಸರೇ ಬರೋದು. ನಿನಗೂ ಇದಾಗುತ್ತೆ, ಅವಳಿಗೂ ಇದಾಗುತ್ತೆ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರು ಚೆನ್ನಾಗಿ ಇಟ್ಕೊಂಡು ಹೋದರೆ ಒಂದು ಹೋಯ್ತು. ಇಲ್ಲ ಹಿಂಗೆ ಇರಬೇಕಾಗುತ್ತೆ ಅಷ್ಟೇ. ಯಾರು ಏನು ಮಾಡೋಕ್ಕಾಗಲ್ಲ, ಯಾರು ಏನು ಅನ್ನೋಕ್ಕಾಗಲ್ಲ. ಯಾರು ಏನೇ ಅಂದ್ರೂ ಅಷ್ಟೇ, ಇಬ್ಬರಿಗೂ ಬೆಲೆ ಇರಲ್ಲ. ಅದೇನು ಮಾಡ್ತೀಯ ಮಾಡಪ್ಪ, ಅದೇನು ಬುದ್ಧಿ ಕಲಿಸ್ತೀಯ ಕಲಿಸು. ಇಂಥವೆಲ್ಲನ ನೀವು ಯಾವ ಮಾಡಿ ಕಲಿಸಿದ್ರೆ ಅದಕ್ಕೆ ಮತ್ತೆ ನಾವೇನೇ ಮ್ಯಾಕ್ ಹೋಗಿ ಅವಳು ಇವಾಗ ಯಾಕಂದ್ರೂ ಇವಾಗ ಅವಳಿಗೆ ಇವಾಗ ಒಂಥರ ಏನೋ ಏನು ಬಿಡು, ನಾನು ಒಂದು ಏನೋ ದೊಡ್ಡದು ಅಂಬತ್ತರ ಅವಳು ಲೆಕ್ಕ ಹಾಕ್ತಾಳೆ. ಬಿಡು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ಜಾಸ್ತಿ. ಎಲ್ಲೋಡಿಲಿ ನೀನು ಏನಿದ್ರು ನಿನ್ನ ಕೆಲಸ ಆಯಿತು, ನೀನಾಯಿತು, ಅಣ್ಬೋದ್ರು ಅದಕ್ಕೆ ಮತ್ತು ಕಲಿ ಅಷ್ಟೇ. ಬೇರೆ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಅವಳಿಗೆ ಬುದ್ಧಿ ಕಲ್ಸೋದು ಕಲಿ ಫಸ್ಟ್. ಸರಿ ಆಯ್ತು ಹೇಳಜ್ಜಿ. ನಾನು ಬಿಡು ಹೋಗ್ಲಿ ಅಂತೇಳಿ ಅನುಸರಿಸ್ತಿದ್ದೆ, ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ಇವಾಗ ಅವಳು ಈ ರೀತಿ ಮಾಡೋದು ನಮ್ಮ ಅಮ್ಮನ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಅವಳಿಗೆ ಗೊತ್ತಾಗಬೇಕು ನಮ್ಮ ಅಮ್ಮನ ಬೆಲೆ ಏನು, ಅದರ ಬೆಲೆ ಏನು ಅಂತ ಗೊತ್ತಾಗಬೇಕು ಅವಳಿಗೆ. ಅವಳಿಗೆಲ್ಲ ಗೊತ್ತಾಗುತ್ತೆ, ಅವಳಿಗೆ ಗೊತ್ತಾದಂಗೆ ನಾವೇನ ಹೇಳಿದ್ರೆ ಹೇಳಿದ್ಕೊಂಡು ಮಾತಾಡ್ತಾಳೆ. ಅವಳಿಗೆ ಏನು ಹೇಳ್ತೀಯ ಬಿಡು, ಹೇಳಿದ್ಕೊಂಡು ಮಾತಾಡ್ತಾಳೆ ಅವಳು. ಹೇಳ್ಬಾರ್ದು, ಈ ಸ್ನೇಹ ಹಿಂಗೆ ಜಂಬ ಮಾಡ್ತಾ ಇರೋದಕ್ಕೆ ಹೇಳ್ತಾ ಇದ್ದಾಳೆ ಹರ್ಷಿತಾ. ಹೇಳ್ತಿರ್ಲಿಲ್ಲ ಅಂಥವೆಲ್ಲ, ನಾನು ಚೆನ್ನಾಗಿ ಇಟ್ಕೊಂಡು ಹೋಗಪ್ಪ ಅಂತೇಳಿ ಹೇಳ್ತಿದ್ರೆ ಹೊರತು ಇಂಥವೆಲ್ಲ ಯಾವತ್ತೂ ಹೇಳ್ತಿರ್ಲಿಲ್ಲ. ಇವಾಗ ಇವ್ರು ಮಾಡೋ ಬುದ್ಧಿಗೆ ಇಂಥವೆಲ್ಲ ಹೇಳಲೇಬೇಕಾಗುತ್ತೆ ಅಲ್ಲ. ಎಂತೆಂಥದ್ದು ಮಾಡ್ತಾರೆ ನೋಡ್ರಿ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.